ದೇವಿ, ಇಲ್ಲ ಇಲ್ಲ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದ ಆನಂದವನ್ನು ನಿನಗೆ ತಿಳಿಸಲು ಬಂದಿರುವೆನು. ಆದ್ದರಿಂದ ಇದು ಶುಭ ದಿವಸವಲ್ಲವೇ? ಈಗ ನೀನು ಏತಕ್ಕಾಗಿ ಕೋಪಿಸಿಕೊಂಡಿರುವೆ? എന്നೊಡನೆ ತಿಳಿಸಬಾರದೆ? ಇಂತಹ ಸಮಯದಲ್ಲಿ ನಾನು ಕೇಳುವುದಾದರೆ, ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ಎರಡು ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ದೇವಿ, ಕೊಟ್ಟಿದ್ದೆನು. ಅದನ್ನು ಸಮಯ ಬಂದಾಗ ಕೇಳಿಕೊಂಡು ಸಹ ಹೇಳಿರುವೆನಲ್ಲ. ಹಾಗಾದರೆ ಆ ವರಗಳನ್ನು ಈಗ ನೆರವೇರಿಸಬೇಕಾಗಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದು ಪ್ರಿಯ. ಆಹಾ ದೇವಿ, ಒಳ್ಳೆಯ ವಿಷಯವನ್ನೇ ಜ್ಞಾಪಕ ಮಾಡ್ತೇನೆ. ಮಾಡಿದ ವಾಗ್ದಾನವು ಪೂರ್ತಿಯಾಗಲಿಲ್ಲವೆಂದು ಬಹಳ ವ್ಯಸನ ಪಡುತ್ತದೆ. ಆ ವಿಚಾರದಲ್ಲಿ ನೀನು ಏನು ಬೇಕೋ ಕೇಳಿ. ಪ್ರಾಣೇಶ್ವರ, ನಾನು ಹೇಳಿದರೆ ನೀವು ಕೋಪಿಸಿಕೊಳ್ಳುವುದಿಲ್ಲವೇ? ರಮಣಿಮಣಿ, ಮಾಡಿದ ವಾಗ್ದಾನವನ್ನು ಪೂರ್ತಿ ಮಾಡಲು ಹೋಗಬೇಕು. ಜಾಗೃತಿಯಾಗಿ ತಿಳಿಸು. ಆದರೂ ಪ್ರಾಣೇಶ್ವರ, ನಾನು ನಿಮ್ಮನ್ನು ಕೇಳಿದರೆ ನಡೆಸುವಿರೋ ಇಲ್ಲವೋ? ರಮಣಿಮಣಿ, ನಮ್ಮ ಇಚ್ಛಾಪ ವಂಶದಲ್ಲಿ ಹುಟ್ಟಿದ ಅರಸರು ಮಾತಿಗೆ ತಪ್ಪುವರೆ ಎಂದು ಶ್ರೀರಾಮಚಂದ್ರನ ಪಾದ ಸಾಕ್ಷ್ಯವನ್ನು ನಡೆಸಿಕೊಡಬೇಕು. ಅದರಲ್ಲಿ ನಾನು ದಶರಥ ಮಾತಿಗೆ ತಪ್ಪುವರೆ ಎಂದಿಗೂ ಇಲ್ಲ. ಶ್ರೀರಾಮಚಂದ್ರನ ಪಾದ ಸಾಕ್ಷ್ಯವನ್ನು ನಡೆಸಿಕೊಡಬೇಕು. ಜಾಗೃತಿಯಾಗಿದೆ. ಅಂತಹ ದೊಡ್ಡ ವಿಷಯವೇನಿಲ್ಲ. ಒಂದನೇ ವರಕ್ಕೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನೇನು ಭರತನಿಗೆ ಪಟ್ಟಾಭಿಷೇಕ? ಆಗಲಿ, ಮುಂದಕ್ಕೆ. ಎರಡನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ನಾರುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಡಿ ಅರಣ್ಯ ವನವಾಸಕ್ಕೆ ಹೋಗಬೇಕು. ಮತ್ತೊಂದಾವರ್ತಿ ಹೇಳು. ಪ್ರಾಣೇಶ್ವರ, ಒಂದನೇ ವರಕ್ಕೆ ಭರತನಿಗೆ ಪಟ್ಟಾಭಿಷೇಕ, ಎರಡನೇ ವರಕ್ಕೆ ಶ್ರೀರಾಮಚಂದ್ರನಿಗೆ 14 ವರ್ಷ ವನವಾಸ. ರಾಮಚಂದ್ರ, ರಾಮ, ಮುಂದೇನು ಗತಿ? ಮಾತಾಡಿ ಫಿನಿಶ್ ಮಾಡಿ. ಒಂದನೇ ಭರತನಿಗೆ ಪಟ್ಟಾಭಿಷೇಕವು, ರಾಮನಿಗೆ ವನವಾಸವು. ತಿಳಿದೋ ಇಲ್ಲವೋ? ರಾಮಚಂದ್ರ, ರಾಮ, ಮುಂದೇನು ಗತಿ?
ನನ್ನ ರಾಮನಿಗೆ, ನೀಲಮೇಘ ಶ್ಯಾಮನಿಗೆ, ಸದ್ಗುಣಧಾಮನಿಗೆ, ರಘುವಂಶ ಸೋಮನಿಗೆ, ನನ್ನ ಪಂಚ ಪ್ರಾಣ ಸ್ವರೂಪನಾದ ರಾಮಚಂದ್ರನಿಗೆ ಅರಣ್ಯವಾಸುವೆ. ಆ ರಾಮಚಂದ್ರ ಮುಂದೇನು ಗತಿ? ಪ್ರಾಣೇಶ್ವರ, ಏತಕ್ಕಾಗಿ ಈ ರೀತಿ ದುಃಖಿಸುತ್ತಿರುವಿರಿ? ನಡೆಸಿಕೊಡುವುದಾದರೆ ಹೌದು ಎನ್ನಿ, ಇಲ್ಲ ಎಂದರೆ ಇಲ್ಲ ಎನ್ನಿ. ಇದೇನಾ ಇಕ್ಷ್ವಾಕು ವಂಶದಲ್ಲಿ ಆಡಿದ ಮಾತಿಗೆ ತಪ್ಪದಿರುವುದು ಎಂದರೆ? ಕೈಕಾ ಕೈಕಾ, ಈ ಎಲ್ಲ ಹೊರಡನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳು. ಸಿದ್ಧನಾಗಿರಬೇಕು. ಆದರೆ ರಾಮನನ್ನು ನನ್ನನ್ನು ಹರಗಿಸಬೇಡ. ಇದೋ ನಿನ್ನ ಕಾಯಿ. ಎಂತಹ ದ್ವಾರೋಧನೆಯನ್ನು ಮಾಡಿದೆ. ಆ ಸುಕುಮಾರನಾದ ರಾಮಚಂದ್ರನೇ, ನನ್ನ ಪಂಚ ಪ್ರಾಣ ಬಲಗದೆ ನಿನ್ನನ್ನು ಕಾಡಿಗೆ ಕಳುಹಿಸಿ ನಾನು ಜೀವಿಸುವ ಬಗೆಯಾದರೂ ಹೇಗೆ? ಆ ರಾಮಚಂದ್ರ, ರಾಮ ಮುಂದೇನು ಗತಿ? ಮಹಾಪ್ರಭು, ಶ್ರೀರಾಮಚಂದ್ರಿಯ ಪಟ್ಟಾಭಿಷೇಕವಾಗುವುದೆಂದು ಸೂರ್ಯ ಭಗವಂತನು ಉದಯಿಸಿದನೋ ಎಂಬಂತೆ ಪ್ರಕಾಶವನ್ನು ಕಾಣಿಸುತ್ತಿದ್ದನು. ಆದ್ದರಿಂದ ಪಟ್ಟಾಭಿಷೇಕಕ್ಕೆ ಸಕಲ ಸಲಕರಣೆಗಳು ಸಿದ್ಧವಾಗಿಯೇ ಇರುವುದು. ಅಲ್ಲದೆ ರಾಜಾದಿರಾಜರು ಪುರಾಣದಲ್ಲಿ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಕೊಡಬೇಕಾಗಿ ವಿನಂತಿನೇ ಮಹಾಪ್ರಭು. ಮಹಾಪ್ರಭು ಇಂತಹ ಮಾತುಗಳನ್ನಾಡಿ ನನ್ನ ಶೋಕವನ್ನು ಏತಕ್ಕೆ ನೀವಾದರೂ ಸುಮ್ಮನಿರಬಾರದೆ? ಮಹಾರಾಜ, ಇಂತಹ ಸಂತೋಷದ ಸಮಯದಲ್ಲಿ ನಿದ್ರೆಯಿಂದ ಬಳಲುತ್ತಿರುವರು. ಓಹ್, ರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ದೇವಿಯವರೇ, ತಮ್ಮ ಪಡೆಯಂತೆ ಆಗಲ್ಲ.